ಗೆದ್ದು ಬಾ ಮಗನೇ, ಗೆದ್ದು ಬಾ. ಕಲಿಯಕ್ ಹೋಗ್ತಾ ಇಲ್ಲ ಅನ್ಸುತ್ತೆ, ಏನೋ ಟ್ಯೂಷನ್ ಮ್ಯಾಮ್ ಜೊತೆ ಮಾತಾಡಕ್ ಹೋಗ್ತಾ ಇದೀರಾ ಅನ್ಸುತ್ತೆ. ವಿಷಯ ಗೊತ್ತಿಲ್ಲ ನಿಂಗೆ? ನಾನು ಹೇಳ್ತೀನಿ ಇರು. ಕೇರ್ ಆಗುತ್ತೇನೆ, ಕಟ್ರಿನಾ ಕೈಫ್ ಗೊತ್ತೇನೆ. ಹೆಂಗೆ ನಿಂಗೆ ಇವಾಗ ಓದು 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 ಅಂದ್ರೆ ಓದಕ್ ಮನ್ಸು ಬರಲ್ಲ. ಪರ್ಫೆಕ್ಟ್ ಹೊಡಿ ಎಂಡ್. ಬಟ್ ನಾನು ಅದಕ್ಕೆ ಹೇಳಿದ್ದೆ ಟಫ್ ಆಗಿರೋದು ಕೊಡಿ ಹಿಂಗೆಲ್ಲ ಅಂತ. ವಿಡಿಯೋ ಅದೇ ಎಷ್ಟು ಕರ್ನಾಟಕದಲ್ಲಿ ಹೈಯೆಸ್ಟ್ ಆಗಿ ಬರಲಿ ನನ್ನ ಮಗನಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವತ್ತು ನಾವು ನಮ್ಮ ಪುಣ್ಯಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿರೋದ್ರಿಂದ ಲೆಟ್ಸ್ ಪ್ಲೇ ಗೇಮ್. ಫಸ್ಟ್ ಬನ್ನಿ ದೊಡ್ಡವರಿಂದ ನಾವು ಶುರು ಮಾಡೋಣ. ದೊಡ್ಡವರಿಂದ ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ತೆ. ಮುಂಚೆ ಹೇಳಿ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಸದ್ಯ ಏನಪ್ಪ ಸದ್ಯ ಅಂದ್ರೆ ಆರಾಮಾಗಿದ್ದೀನಿ. ಮತ್ತೆ ಏನೇನು ಸಮಾಚಾರ? ಏನಿಲ್ಲ, ಎಲ್ಲ ಸೇರಿದ್ದೀವಿ ಇವತ್ತು ಮನೆಗೆ. ಎಲ್ಲ ಫ್ರೀಯಾಗಿ ಕೂತಿದ್ದಾರೆ. ಅದನ್ನು ವಿಡಿಯೋ ಮಾಡಬೇಕು ಅಂತ ನನ್ನ ಮಗ ಬಂದವನೆ. ಮಾಡುವಂತ ಹೇಳಿ ಸಂತೋಷ ಪಡ್ತಾ ಇದ್ವಿ. ಮಾಡಲಿ. ಹೌದಾ? ಹೌದು. ನಿಮ್ಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ? ಇತ್ತು, ಸುಮ್ಮನೆ ಚಿಕ್ಕದಾಗತ್ತೆ ಅಂತ ಹಾಕ್ತಾ ಇದ್ದೀವಿ. ನಿಮ್ ಕಲರ್ ಪಿಂಕ್ ಇಷ್ಟ? ನನಗೆ ಜಾಸ್ತಿ ವೈಟ್ ಇಷ್ಟ, ಆದ್ರೆ ಇರಲಿ ಅಂತ ಹಾಕಿದ್ರಿ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೀರಾ ಸರ್. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೀರಾ. ಥ್ಯಾಂಕ್ ಯು. ನಾವು ಹೋಗಿ ಆಟ ಆಡೋಣ. ಆಟ ಆಡಿ ಬರೋದೇ ಬೇಗ ಮುಂದುವರಿಸಿ. ಆಶೀರ್ವಾದ ಮಾಡಿ. 166 ವರ್ಷ ಒಳ್ಳೆ ಅಂತ ನೀನು ವಿಡಿಯೋ ಅದೇ ಎಷ್ಟು ಕರ್ನಾಟಕದಲ್ಲಿ ಹೈಯೆಸ್ಟ್ ಆಗಿ ಬರಲಿ ನನ್ನ ಮಗನಿಗೆ. ಹೆಚ್ಚಾಗೋಯ್ತು. ನೋಡಿ ನಮ್ಮ ಅಪ್ಪ ಎಷ್ಟು ಕ್ಯೂಟಾಗಿ ಹೇಳಿದ್ರು. ಇವರೆಲ್ಲ ರೆಡಿ ಆಗಿದ್ದಾರೆ, ಮಕ್ಕಳು ರೆಡಿ ಇದ್ದಾರೆ. ಇಲ್ಲಿ ಅಕ್ಕಂದಿರು ಅತ್ತಿಗೆದಿರು ಎಲ್ಲರೂ ರೆಡಿ ಆಗಿದ್ದಾರೆ. ಎಲ್ಲ ಹಿಂದೆ ಲೈಟಾಗಿ ಜಗಳಗಳಾಡ್ತಾ ಇದ್ದಾರೆ. ನೀನು ಬಾ, ನಾನು ಬರೋಲ್ಲ, ತಿಂಡಿ ತಿನ್ನಬೇಕು, ಕಾಫಿ ಕುಡಿಬೇಕು ಅಂದ್ಕೊಂಡು ಇಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ. ಯಾವ ಗೇಮ್ ಮಾಡಿಸ್ತಾರೋ ಏನು ಕತೆನೋ ಗೊತ್ತಾಗ್ತಾ ಇಲ್ಲ. ಬನ್ನಿ, ಯಾವ ಗೇಮ್ ಯೋಚನೆ ಮಾಡಿದ್ದೀರಾ ಮಿಸ್ಸಸ್ ಭಾನುಪ್ರಿಯ ಅವರೇ? ಹೇಳಲ್ಲ. ಆಯ್ತು, ಅದು ಯಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗೇಮ್ ಮಾಡ್ತಾರೆ ನೋಡೋಣ. ಏನಕ್ಕ ಅವರ ಸರ್ಚ್ ಮಾಡ್ತಾ ಇರೋದು? ಓ, ಗೇಮ್ನ ಸರ್ಚ್ ಮಾಡ್ತಾ ಇರೋದು ಇಲ್ಲೊಬ್ರು, ಅಲ್ಲಿಬ್ರು. ನಾವು ಬರೀ ಆಡೋರು, ನಮಗೆ ಗೊತ್ತಿಲ್ಲ. ಯಾಕೆ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾ ಇದೆಯಾ? ಹೇಳು. ಶ್ರುತಿ ಕರ್ಕೊಂಡ್ಬರೋಣ ಅಂತ ಹೋಯ್ತಾ ಇದೆ. ಶ್ರುತಿ ಬರ್ತಾಳೆ, ತಲೆ ಕೆಡಿಸ್ಕೊಡು, ಅವಳು ಬರ್ತಾಳೆ, ಡೋಂಟ್ ವರಿ. ಅವಳು ಬರ್ಲಿಲ್ಲ ಅಂದ್ರೆ ಎನರ್ಜಿ ಇರಲ್ಲ ನನಗೆ. ಶ್ರುತಿ ಬೇಕಾ ನಿಂಗೆ ಎನರ್ಜಿಗೆ? ಹೋಗು, ಅಟ್ಯಾಕ್ ಮಾಡೋ. ಅದಕ್ಕೆ ಇವತ್ತು ಯಾವ ಗೇಮ್ ಮಾಡಿಸ್ತಾ ಇದಾರೆ ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ಹೇಳಿಲ್ವ? ಅದಕ್ಕೆ ಹತ್ರನೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಜಾಯ್ನ್ ಆಗಿರಲಿಲ್ಲ ನಮ್ಮ ಟೀಮ್ಗೆ. ಜಾಯ್ನ್ ಆಗಿರೋ ಅದಕ್ಕೆ ನಮ್ಮ ಟೀಮ್. ಅದಕ್ಕೆ ಯಾರ ಟೀಮ್? ನಿಮ್ಮ ಟೀಮ್. ನಿಮ್ ಟೀಮ್ ಅಂದಿದ್ದು ನನ್ನ ಟೀಮ್ ಅಲ್ಲ. ನೋಡಿ ನೋಡಿ ನೋಡಿ, ಅತ್ಕೇರ ನೋಡ್ಕೊಳ್ಳಿ, ಅತ್ತೀರಾ ನೋಡಿ, ನೀವೆಲ್ಲ ನೋಡಿ ಹಿಂಗೆ. ಮಾಸ್ಟರ್ಸ್ ಕೋರಿಯೋಗ್ರಾಫರ್ ಬಂದ್ರು. ಓಕೆ ಡಾರ್ಲಿಂಗ್ಸ್, ನೋಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಹಾಯ್ ಮಾಡಿ. ಅದಕ್ಕೆ ಹೌ ಇಸ್ ದ ಜೋಶ್? ಬಾಬಾ, ಅಕ್ಕ, ಅಕ್ಕ, ಚಿಟ್ಟು, ಅಮ್ಮ, ಅತ್ತಿಗೆ, ಅಣ್ಣ, ಅಕ್ಕ, ಅಕ್ಷತೆ. ಸರಿಯಾಗಿ ನಿಲ್ಸಿದ್ಯಾ ಕಣೆ ಅಕ್ಷತೆ. ಪರ್ಫೆಕ್ಟ್ ಹೊಡಿ ಎಂಡ್. ಒಂದು ಸ್ಟೆಪ್ ನಾನು ಹೆಂಗ್ ಕೊಡ್ಬೇಕಂದ್ರೆ ಹಿಂಗೆಲ್ಲ ಕೊಡ್ಬೇಕು ನೀನು. 1 2 3 4 5 ಸ್ಟೆಪ್ಸ್ ತೋರ್ಸಪ್ಪ. ಬಾವು ನೋಡಂಗಿಲ್ಲ, ಮುಂದೆ ಓಕೆ. ಹಂಗೆ ಮಾಡೋದಾ? ಸೀರಿಯಸ್ ಮಾಡಿ ತೋರಿಸಿ ಬೋ. ತಗೊಳ್ಳಿ, ಹೇಳ್ದೆ ತಾನೆ. ನಗ್ಲಿ ಬಿಡ್ರಿ ಬೇಡ.
ಹಾ ಸರಿ. ಏನ್ ಮಾಡ್ತಾ ಇದೀಯ ಮಮ್ಮಿ? ಹೇಳು, ಏನ್ ಡ್ಯಾನ್ಸ್ ಅದು? ಮಮ್ಮಿ 5 ಸ್ಟೆಪ್ ಬರೀ ನೋಡಿ, ಒಂದೇ ಸ್ಟೆಪ್ ಬಂದಿದೆ. ಆಹಾ, ಅದ್ಭುತ ಅಕ್ಕ, ಅತ್ಯದ್ಭುತ, ಸೂಪರ್. ಬನ್ನಿ ಅಣ್ಣ. ಸೊ ಲಾಸ್ಟ್ ಬಂದಿದೆ ನೋಡೋಣ, ಫಸ್ಟ್ ಸ್ಟೆಪ್ಗೂ ಲಾಸ್ಟ್ ಸ್ಟೆಪ್ಗೂ ಡಿಫ್ರೆನ್ಸ್. ಅವಳು ಮಾಡಿ ಸ್ಟೆಪ್ ಯಾವ್ದು ಅಂತ. ಹಾ, ಬಾವಾಜಿ ಅಂತ ಸಕ್ಕತ್ತಾಗಿ ತೋರಿಸಿದ್ರು. ಹೌದು 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 ಹೌದು, ಕರೆಕ್ಟ್ ಬಾವಾಜಿ. ನನಗ್ ತೋರಿಸಿದ್ ಕರೆಕ್ಟ್ ಆಗಿರೋದು, ಅಟ್ಲೀಸ್ಟ್ 3 ಸ್ಟೆಪ್ ಬರೋದು. ಹೌದು, ಕರೆಕ್ಟ್. 1 2 3 ಮುಗೀತ್. 50 ಸಲ ಹೇಳ್ಸ್ಕೊತಾವಳೆ. ಹಾ ಬನ್ನಿ ಅದಕ್ಕೆ. ಹಾ ಅಕ್ಷತ. ಈಗ ಪುನೇಣಿಗೆ 1 ಸ್ಟೆಪ್ 2 3 ಸ್ಟೆಪ್ 4 ಸ್ಟೆಪ್. ಊರು ಕ್ರೇಜಿ ಅಣ್ಣ, ಪರ್ಫೆಕ್ಟ್. ಅಣ್ಣನ್ ಕರೆಕ್ಟ್ ಇತ್ತು. ಮೂರು 4ನೇದು. ಓ ತಗೊಳಪ್ಪ, ಆಯ್ತು. 1 ಅಕ್ಕ ಅಕ್ಕ ಅದು ಅದು. ಏನ್ ಮಾಡ್ಬೇಕಕ್ಕ? ಅದೇ ಫಸ್ಟ್ ಬರುತ್ತೆ ನೋಡ್ಕೊ, ನಾನು ಎಡಿಟ್ ಮಾಡೋ ಅನ್ನೋದೆ. ನಮ್ಮ ಅಣ್ಣ ಮತ್ತೆ ಅದಕ್ಕೆ ಹೋಗ್ತಾ ಇದಾರೆ ತುಮಕೂರ್ಗೆ. ಬನ್ನಿ, ಅವ್ರನ್ನ ಕಳ್ಸಿಕೊಟ್ಬಿಟ್ಟು ಆಮೇಲೆ ಗೇಮ್ನ ಕಂಟಿನ್ಯೂ ಮಾಡೋಣ. ನಮ್ಮ ಅಣ್ಣ ಆಲ್ರೆಡಿ ಅಲ್ಲಿ ನಿಂತ್ಕೊಬಿಟ್ಟಿದ್ದಾರೆ ನೋಡಿ. ಯಾರು ಗೋಯಿಂಗ್. ಇಲ್ಲಿ ನಮ್ಮ ಅದಕ್ಕೆ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಬಾಯ್ ಮಾಡೋಣ. ಬಾಯ್ ಅದಕ್ಕೆ, ಸಿ ಯು. ಬಾಯ್ ಮಾಮ. ಎಲ್ಲರೂ ಹ್ಯಾಪಿ ಜರ್ನಿ ಅಂದ್ರೆ ನೀನ್ ಯಾಕೆ ಸೇಫ್ ಜರ್ನಿ ಅಂದೆ? ಸೇಫ್ ಆಗಿ ಹೋಗಿ ಅಂತ ನೀವು ಖುಷಿಯಾಗಿ ಹೇಳಿದ್ರಿ, ನಾನು ಕೇರ್ ಮಾಡಿದೆ ಅಷ್ಟೇ. ಹೆಂಗಿತ್ತು ರಾಜಿ ಗೇಮು? ಚೆನ್ನಾಗಿತ್ತು. ಏನಮ್ಮ ಡ್ಯಾನ್ಸ್ ಮಾಡಿದ್ ನೀನು? ಹಿಂಗೆ ಡ್ಯಾನ್ಸ್ ಅದು? ಅದು ಅವ್ರುಗಳೇ ಎಂಜಾಯ್ ಸಿಕ್ಕಿರುತ್ತಲ್ವಾ. ಹೌದು, ನಿಜವಾಗ್ಲೂ ಹೌದು. ಇವಾಗ ಅನ್ಸುತ್ತೆ ಚೆನ್ನಾಗಿ ಮಾಡ್ಬೇಕಿತ್ತು ಅಂತ. ಹೌದು, ಆದ್ಮೇಲೆ ಅನ್ಸೋದು ಎಲ್ಲರಿಗೂ. ಆಕ್ಚುಲಿ ಅದಕ್ಕೆ ನಾನು ಹೇಳಿದ್ದೆ ಈ ತರ ಮಾಡ್ಬೋದಿತ್ತಲ್ವಾ ಅನ್ನೋ ತರ ಬರ್ತೆ. ಸಡನ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಬ್ಲಾಂಕ್ ಆದಂಗೆ ನಿಂತ್ಕೊಂಡ್ಬಿಡ್ತೀವಿ. ಬಟ್ ನಾನು ಅದಕ್ಕೆ ಹೇಳಿದ್ದೆ ಟಫ್ ಆಗಿರೋದು ಕೊಡಿ, ಹಿಂಗೆಲ್ಲ ಅಂತ. ಅದಕ್ಕೆ ಹಿಂಗೆ ಹೌದು, ಹೌದು. ಒಂದೆರಡು ಸ್ಟೆಪ್ ಮುಂದೆನೂ ಹೋಗ್ತಿರ್ಲಿಲ್ಲ. ಅಷ್ಟು ಈಜಿ ಇರೋದನ್ನೇ ಮಾಡಕ್ಕಾಗಿಲ್ಲ. ಡಾರ್ಲಿಂಗ್ಸ್, ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ಮನೆ ಹೋಗಿ ಗೇಮ್ಸ್ ಎಲ್ಲ ಆಡಿ ಒಬ್ಬೊಬ್ಬ ತಲೆ ನೋವು ಬಂದ್ಬಿಟ್ಟಿತ್ತು. ಬಂದು ಫ್ರೆಶ್ ಅಪ್ ಆಗಿ ಇವಾಗ ಮಕ್ಕಳನ್ನ ಟ್ಯೂಷನ್ಗೆ ಬಿಡೋಕೆ ಹೋಗ್ಬೇಕು. ನಮ್ಮ ಅತ್ತಿಗೆ ರೆಡಿಯಾಗಿದ್ದಾರೆ. ಏನಕ್ಕೆ ಏನು ಅಂತ ಗೊತ್ತಿಲ್ಲ, ಕೇಳೋಣ, ಮಾತಾಡ್ಸೋಣ ಬನ್ನಿ. ಹಾಯ್ ಅತ್ತಿಗೆ, ಏನು ಸಮಾಚಾರ? ಹೇಳ್ಬೇಕು. ಏನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ? ಏನಿಲ್ಲ, ಸ್ಕೂಲ್ ಮುಗಿಸ್ಕೊಂಡ್ ಬಂದಿದ್ದೀನಿ, ಎಲ್ಲ ಸ್ಟ್ರೈನ್ ಆಗಿ ಕುಂತಿದ್ದೀನಿ. ಫುಲ್ ಸ್ಟ್ರೈನ್ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ನೋಡಿ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಹೋಗ್ತಾರೆ ಸ್ಕೂಲ್ಗೆ.
ಟೀಚರ್, ಪರ್ಫೆಕ್ಟ್ ಟೀಚರ್. ನಿಮ್ಮ ಸ್ಟೂಡೆಂಟ್ಸ್ಗೆ ಹೊಡಿತೀರಾ ಟೀಚರ್? ಜಾಸ್ತಿ ಹೊಡಿಯಲ್ಲ, ಬೈತೀರಾ? ಬೈತಾ ಇರ್ತಾರೆ. ಬೈಬಾರ್ದು ಟೀಚರ್ ಹಂಗೆ ಸ್ಟೂಡೆಂಟ್ಸ್ಗೆ. ಹೆಂಗೆ ನಿಂಗೆ ಇವಾಗ ಓದು 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 ಅಂದರೆ ಓದಕ್ಕೆ ಮನ್ಸು ಬರಲ್ಲ, ಸುಮ್ಮನೆ ಇದ್ಬಿಡು, ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಹೋ, ಸುಮ್ಮನೆ ಇದ್ದಾಗ ಓದ್ತೀಯಾ? ನಿಜ ಹೇಳು ನೀನು. ನಿಜ ನಿಜ. ಸುಳ್ಳಲ್ವಾ ಅದಕ್ಕೆ? 100% ಸುಳ್ಳು. ಓದು ಓದು ಅನ್ಬಾರ್ದು. ಸುಮ್ಮನೆ ಇದ್ರೆ ಬರೀ ಫೋನ್ ನೋಡ್ಕೊಂಡು ನಿಂತಿರ್ತಾರೆ ಅಷ್ಟೇ. ಓದು ಅಂತ ಒಂದೆರಡು ಸಲ ಹೇಳಿದ್ರೆ ಓದ್ತಾರೆ. ಓದು ಅಂತ ಒಂದು 100% ಸುಳ್ಳು ಚಿಟ್ಟು. ಯಾರು ಈ ಮಾತನ್ನ ನಂಬೇಡಿ, ಸೀರಿಯಸ್ ಆಗಿ ತಗೊಂಡು ನಿಮ್ಮ ಮಕ್ಳಿಗೆ ಬೈಯೋದು ಹೊಡೆಯೋದು ಮಾಡದೇ ಇರಕ್ ಹೋಗ್ಬೇಡಿ. ಬೈರಿ, ಹೊಡಿರಿ, ಬಿಕಾಸ್ ಇವ್ರನ್ನ ನಾನು ನೋಡಿದೀನಿ. ಹೊಡಿಬೇಡಿ, ಬೈರಿ. ಇವ್ರನ್ನ ನಾನು ನೋಡಿದೀನಿ ಡಾರ್ಲಿಂಗ್ಸ್. ಏನಂದ್ರೆ ಇವ್ರಿಗೆ ಯಾರು ಬೈಲಿಲ್ಲ ಹೊಡಿಲಿಲ್ಲ ಅಂದ್ರೆ ಫೋನ್ ಹಿಡ್ಕೊಂಡು ಕೂತ್ಕೋತಾರೆ. ಫೋನ್ ಹಿಡ್ಕೊಂಡು ಸರಿಯಾಗಿ ಟೈಮ್ ವೇಸ್ಟ್ ಮಾಡ್ತಾರೆ. ಇಲ್ಲ, ನಾನು ಫೋನ್ ಮುಟ್ಟೋದೇ ಇಲ್ಲ. ಅಲ್ಲೇ ಎಷ್ಟು ಸುಳ್ಳು ಹೇಳ್ತೀಯ? ಫೋನ್ ನೋಡಕ್ಕೆ ಹುಟ್ಟಿದ್ದಾರೆ. ಹೌದು, ಅದು ನಂಬ್ತೀನಿ. ಬಿಕಾಸ್ ಟೀಚರ್ ಆಗಿ ನೋಡೋದಿಲ್ಲ, ಟೀಚರ್ ಅಲ್ವಾ ಅತ್ತೆ ನೀವು? ನೋಡ್ತೀನಿ. ಟೀಚರ್ ಟೀಚರ್ ಟೀಚರ್. ಇಲ್ಲಿರೋರ್ಗಿಂತ ಕಡಿಮೆ ನೋಡೋದು ಅಂದ್ರೆ ನಾನೇ, ಗೀತಾ ಒಬ್ರೆ. ರಾಜಿ ಅಂತೂ ಫೋನೇ ನೋಡಲ್ಲ. ರಾಜಿ ಫೋನು, ಶರಣ್ಯನ್ ಫೋನು, ಚಿಟ್ಟೆ ಫೋನು, ಅವ್ನ್ ಪುನರ್ವನ್ ಫೋನು, ರಾಜಿ ಫೋನ್. ನನ್ನ ಫೋನು ಆದ್ರೆ ಅದು ಸುಮ್ಮನೆ ಹೆಸರು ಮಾತ್ರ ಯೂಸ್ ಮಾಡೋದೆಲ್ಲ ಚಿಟ್ಟೆ, ಶರಣ್ಯ, ಪುನರ್ವ ಮತ್ತೆ ನಮ್ಮ ಪುಟಾಣಿ ಪಾಪು ನಿಶಾಂತ್ ಬಂದ್ರೆ ಲಿಶಾಂತ್ ಬಂದ್ರೆ ರಾಜಿ ಪಿಜಿ ಫೋನ್ ಕೊಡು ಇಷ್ಟೇ. ರಾಜಿ ಫೋನು ಡಾರ್ಲಿಂಗ್ಸ್, ನಮ್ಮ ಅಮ್ಮನ ಫೋನು, ಇವ್ರೆಲ್ರೂ ಫೋನು ನೋಡಿ. ಇವಳ್ದು ಪುನರ್ವೊಂದು, ಲಿಶುದು, ಎಲ್ಲಾರ್ದು ಫೋನ್ ಅಷ್ಟೇ. ಸೊ ಇವಾಗ ರಾಜಿಗೆ ಫೋನ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದೀವಿ. ರಾಜಿ ಫೋನ್ ಕಿತ್ಕೋತೀವಿ ಇರಲ್ಲ ಆ ಸಂದರ್ಭದಲ್ಲಿ ಅತ್ತೆಗೆ. ಹೌದು, ಪಿ ಟಿ ಉಷನ್ ಜುಟ್ಟಿದೆ ತರ ಇದ್ದಿದ್ದು ಪಾಪು. ಪಿ ಟಿ ಉಷಾ ಅಂದ್ರೆ ಗೊತ್ತಾ ನಿಂಗೆ? ಸೇಮ್ ಅಲ್ವಾ, ಎಷ್ಟು ಅವಳಿಗೆ ಪಿ ಟಿ ಉಷಾ ಎಲ್ಲ ಗೊತ್ತಿಲ್ಲ. ಗೊತ್ತು. ಇನ್ನೊಂದು ಗೊತ್ತಿಲ್ಲ ನಿಂಗೆ ಪಿ ಟಿ ಉಷಾ? ಸ್ಕೂಲ್ ಹುಡುಗಿ ಯಾರು ಹೇಳು? ಅವಳಿಗೆ ಪಿ ಟಿ ಉಷಾ ಗೊತ್ತಿಲ್ಲ. ಕಿಯಾರಾ ಗೊತ್ತಾ ಕೇಳು ಅವಳಿಗೆ. ಕಿಯಾರಾ ಉಷಾ ಗೊತ್ತಿಲ್ಲ ನಿಂಗೆ? ನಾನು ಹೇಳ್ತೀನಿ ಇರು. ಕಿಯಾರಾ ಗೊತ್ತೇನೆ? ಕಟ್ರಿನಾ ಕೈಫ್ ಗೊತ್ತೇನೆ? ಐಶ್ವರ್ಯ ರೈ ಗೊತ್ತೇನೆ? ಅವರೆಲ್ಲ ನಯನತಾರ ಗೊತ್ತೇನೆ? ನೋಡಿ, ಸ್ಪೋರ್ಟ್ಸ್ ಮ್ಯಾನ್ ಗಳೆಲ್ಲ ಗೊತ್ತಿಲ್ಲ. ಪಿ ಟಿ ಉಷಾ ಗೊತ್ತು. ಪಿ ಟಿ ಉಷಾ ಗೊತ್ತಾ? ಯಾರು ಹೇಳೋರು? ಸುಮ್ನಿರು, ಯಾರು ಹೇಳು? ಪ್ಲೇಯರ್. ಆ ಪ್ಲೇಯರ್? ಯಾವ ಪ್ಲೇಯರ್ ಅಂತ ಗೊತ್ತಿಲ್ಲ, ಅದೇ ಪ್ಲೇಯರ್ ಅಂತ ಗೊತ್ತು. ಬ್ಯಾಡ್ಮಿಂಟನ್. ಪಿ ಟಿ ಉಷಾ ಓಡೋದು ಕಣೆ ಪಾಪು. ಯಪ್ಪ, ಶಬ್ಬಾಷ್. ನಾನು ಕನ್ಫ್ಯೂಸ್ ಮಾಡ್ತೀನಿ. ಯಾಕಿದು ಇದು ಮಾಡ್ತೀನಿ. ಏನ್ ಹೇಳೋದು? ಯಾಕೆ ಹುಷಾರಿಲ್ಲ ನಿನ್ಗೆ? ಇಲ್ಲ, ಯಾಕೋ ಮೈ ಜ್ವರ ಬಂದಂಗ ಅನಿಸ್ತೈತೆ. ಜ್ವರ ಬಂದಂಗ ಅನಿಸ್ತೈತಾ? ನೀವೆಲ್ಲಿಗೆ ರೆಡಿ ಆಗಿದ್ದೀರಾ? ಟ್ಯೂಷನ್ಗೆ. ಟ್ಯೂಷನ್ ಬಿಡ್ಬೇಕಾ ನಿಮ್ನ? ಡಾರ್ಲಿಂಗ್ಸ್ ಬನ್ನಿ, ಎರಡನ್ನೂ ಟ್ಯೂಷನ್ಗೆ ಬಿಟ್ಟು ಬರೋಣವಾ? ಮಕ್ಳನ್ನ ಟ್ಯೂಷನ್ ಬಿಟ್ಟು ನಮ್ಮ ಅತ್ತಿಗೆನ ಮನೆಗೆ ಬಿಟ್ಟು ವೆಲ್ಕಮ್. ಕಮಾನ್, ಲೆಟ್ಸ್ ಗೋ. ಹೋಗಿ ಬರೋದ ರಾಜಿ? ಹೋಗಿ ಬನ್ನಿ. ಆಶೀರ್ವಾದ ಮಾಡು. ಹೋಗಿ ಬನ್ನಿ, ಒಳ್ಳೆದಾಗ್ಲಿ. ಗೆದ್ದು ಬಾ ಅಂತ ಆಶೀರ್ವಾದ ಮಾಡು. ಗೆದ್ದು ಬಾ ಮಗನೇ, ಗೆದ್ದು ಬಾ. ಆಯ್ತು, ಹೋಗೋಣ. ಇಲ್ಲೇ ಬಂದ್ರೆ ಮಳೆ ಬರೋ ಥರ ಬೇರೆ ಅಷ್ಟು ನೀಡಿಲ್ಲ ಇವಾಗ. ಪ್ಲೀಸ್ ನಡಿ ಬೇಗ, ನಿನ್ ಕಾರಲ್ಲಿ ಕರ್ಕೊಂಡು. ಕಾರಲ್ಲಿ ಯಾಕೆ ಕರ್ಕೊಂಡು ಹೋಗ್ಬೇಕು ನಿನ್ನ? ಕಾರಲ್ಲಿ ನಮ್ಮ ಮ್ಯಾಮ್ ಇದೆ, ನಮ್ಮ ಟ್ಯೂಷನ್ ಮ್ಯಾಮ್. ಇದು ನೋಡ್ತಿದ್ರೆ ವ್ಲಾಗ್ ಅಕ್ಷಯಿಂದಾನೇ ಲೇಟ್ ಆಗಿರೋದು ಮ್ಯಾಮ್, ನನ್ನಿಂದ ಅಲ್ಲ. ನೋ ಮ್ಯಾಮ್, ನನ್ನಿಂದ ಅಲ್ಲ. ಓ ನೋಡಿ, ಅಲ್ಲಿ ನಮ್ಮ ಹೀರೋ ಅವರು ಬಂದು ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮ ಅತ್ತಿಗೆನ ಹೆಂಗ್ ಕಾಯ್ತಾ ಇದಾರೆ. ಹೀರೋ ಹೀರೋ ಹೀರೋ. ಏನ್ ಸರ್, ಹಳೆ ಪಿಕ್ಚರ್ ರಾಜ್ಕುಮಾರ್ ತರ ಕಾಣಿಸ್ತಾ ಇದೀರಾ? ಏಜ್ ಆದ್ಮೇಲೆ ಇನ್ನಂಗೆ ಅಲ್ಲ, ಹಳೆ ಪಿಕ್ಚರ್ ರಾಜ್ಕುಮಾರ್ ತರ ಕಾಣಿಸ್ತಾ ಇದೀರಾ. ಬೂಟ್ ಕಟ್ ಪ್ಯಾಂಟು. ಇದು ಯಾರು? ರವಿಚಂದ್ರನ್ ಅಲ್ಲ, ರಾಜ್ಕುಮಾರ್ ತರ ಕಾಣಿಸ್ತಾ ಇದಾರೆ. ಯಾರಪ್ಪ ನೀನ್? ಯಾರ ತರ ಕಾಣಿಸ್ತಾ ಇದೀಯಾ ನೀನು? ನೀವು ಯಾರು ಹೇಳ್ತೀರಿ ಅದಕ್ಕೆ ಓಕೆ. ರಾಜ್ಕುಮಾರ್. ರವಿಚಂದ್ರನ್ ಅದಕ್ಕೆ ಹೇಳ್ತಾ ಇದಾರೆ ರವಿಚಂದ್ರನ್. ನೀನು? ರವಿಚಂದ್ರನ್ ಏಜೇ ಆಗಿಲ್ಲ. ಏನಪ್ಪ ಎಲ್ಲ ರವಿಚಂದ್ರನ್ ಅಂತ ಇದಾರೆ. ಖುಷಿ. ಟ್ಯೂಷನ್ಗೆ ಒಳ್ಳೆ ಟ್ರಿಪ್ ಹೋದಂಗೆ ಹೋಗ್ತಿರಲ್ಲ. ಏನು ಅಷ್ಟೊಂದು ಲವ್ವಾ ಟ್ಯೂಷನ್ಗೆ ಹೋಗಕ್ಕೆ? ಯಾಕೆ ಕಲಿಯಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ. ಏನೋ ಟ್ಯೂಷನ್ ಮ್ಯಾಮ್ ಜೊತೆ ಮಾತಾಡಕ್ ಹೋಗ್ತಾ ಇದೀರಾ ಅನ್ಸುತ್ತೆ. ಪಕ್ಕ ಟ್ಯೂಷನ್ ಮ್ಯಾಮ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ ರಾಜಿ ಅವರು ಅಲ್ವಾ? ಪಕ್ಕ ಟ್ಯೂಷನ್ಗೆ ಇಷ್ಟು, ಸ್ಕೂಲ್ಗೆ ಇಷ್ಟು ಇಂಟ್ರೆಸ್ಟ್ ಆಗಿ ಹೋಗಲ್ಲ ಇವರು. ಟ್ಯೂಷನ್ಗೆ ಇಷ್ಟು ಇಂಟ್ರೆಸ್ಟ್ ಆಗಿ ಹೋಗ್ತಾರೆ ಅಂದ್ರೆ ಏನಂತೀಯ ರಾಜಿ? ಅಂದ್ರೆ ಅವರು ಶ್ವೇತಾ ಮ್ಯಾಮ್ ಇದಾರಲ್ಲ, ಅವರು ಇವ್ರನ್ನ
ಅವ್ರ ಮಕ್ಕಳ ಥರ ನೋಡ್ಕೋತಾರೆ, ಅದರಿಂದ ಇವ್ರಿಗೆ ಅಷ್ಟೊಂದು ಇದು ಅಲ್ಲಿ. ಓಕೆ ಡಾರ್ಲಿಂಗ್, ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್, ಸೀ ಯು, ಲವ್ ಯು.